ವಾಚಾತ್ಮಸ್ವರೂಪಾಯ ಶಿವಭಾವಪ್ರದಾಯಿನೆ ನಮಃ ಸದ್ಗುರುನಾಥಾಯ ಷಟಸ್ಥಲ ಬ್ರಹ್ಮಮೂರ್ತಯೇ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯ. ಪ್ರಥಮತಃ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಭಕ್ತಿಪೂರ್ವಕವಾಗಿ ರಂಗಮಂದಿರದಲ್ಲಿ ಧ್ಯಾನಿಸಿಕೊಂಡು ಎನ್ನ ಆರಾಧ್ಯ ಗುರುವರರಾಗಿರುವ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕರ್ತೃತ್ವ ಶಕ್ತಿಗೆ ಅನಂತ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡಿ, ಕ್ಷೇತ್ರಾಧಿನಾಥನಾಗಿರುವಂಥ ರಾಮಲಿಂಗೇಶ್ವರಲ್ಲೂ ಕೂಡ ಅನಂತ ಶರಣಗಳನ್ನು ಸಮರ್ಪಣೆ ಮಾಡಿ, ಇವತ್ತಿನ ದಿವಸ ನಾವು ನೀವುಗಳೆಲ್ಲ ರಾಮಲಿಂಗೇಶ್ವರ ಪ್ರೌಢಶಾಲೆಯ 2009 ಮತ್ತು 10ನೇ ಸಾಲಿನ ವಿದ್ಯಾರ್ಥಿನಿಯರಿಂದ ನಡೆದುಕೊಂಡು ಬಂದಿರುವಂಥ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಇಂತಹ ಒಂದು ಅಭೂತಪೂರ್ವವಾದ ಅರ್ಥಪೂರ್ಣವಾದ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸಂಸ್ಥೆಯ ಕ್ರಿಯಾಶೀಲ ಚೇರ್ಮನ್ರಾಗಿರುವಂಥ ಸನ್ಮಾನ್ಯ ಬಿ ಕೋತ್ರವರಲ್ಲಿ, ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂಥ ಸನ್ಮಾನ್ಯ BT ಪಾಟೀಲ್ರವರಲ್ಲಿ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಸಂಘದ ಗೌರವಾನ್ವಿತ ಸದಸ್ಯರಾಗಿರುವಂಥ ಕಟಗೀರವರಲ್ಲಿ, ಹಾಗೂ ವಿಶೇಷ ಉಪಸ್ಥಿತರಾಗಿರುವಂಥ ರಾಮಲಿಂಗೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ಗುಳೇಶ್ ಅವರವರಲ್ಲಿ, ಅರ್ಥಪೂರ್ಣ ಉಪನ್ಯಾಸವನ್ನು ನೀಡಿರುವಂಥ ಕಂಗಳ್ ಅವರವರಲ್ಲಿ, ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಂದ ಗೌರವದ ಗುರುವಂದನೆಯನ್ನು ಸ್ವೀಕಾರ ಮಾಡಿರುವಂಥ ಜಾಧವ್ ಸರವರಲ್ಲಿ, ಪಳ್ಳಿ ಸರವರಲ್ಲಿ, ತಳವಾರ್ ಸರಲ್ಲಿ, ರಾಮ್ಥಾಳ್ ಸರಲ್ಲಿ, ಗಂಗಳ್ ಸರಲ್ಲಿ, ಕಂಬಾರ್ ಸರಲ್ಲಿ, ಪಟ್ಟೇದ್ರವರಲ್ಲಿ, ಕುಂಬಳಾವತಿ ಸರವರಲ್ಲಿ, ಯಮಕನ್ ಮರಡಿ ಸರವರಲ್ಲಿ, ಚೌಧರಿ ಸರವರಲ್ಲಿ, ಪಿಂಜಾರ್ ಸರವರಲ್ಲಿ, ಹಾಗೂ ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಲ್ಲಿ, ಹಾಗೂ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂಥ 2009 ಮತ್ತು 10ನೇ ಸಾಲಿನ 90 ವಿದ್ಯಾರ್ಥಿನಿಯರಲ್ಲಿ ನಿಮ್ಮೆಲ್ಲರ ಅಂತರಾತ್ಮದ ಪರಮಾತ್ಮನ ಚಿಜ್ಯೋತಿಗೆ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮ ನೋಡೋದಕ್ಕೆ ನಿಜಕ್ಕೂ ಬಹಳ ಸಂತೋಷ ಅನ್ನಿಸ್ತದೆ. ಯಾಕಂದ್ರೆ ಇದು ಕಲಿಗಾಲ ಹೆಂಗೈತಿ ಅಂದ್ರೆ, ಕಲಿಸಿದ ಗುರುಗಳನ್ನು ಬಿಡ್ರಿ, ಹೆತ್ತ ತಂದೆ ತಾಯಿಗಳನ್ನು ಮರೆಯುವಂಥ ಪರಿಸ್ಥಿತಿ ಇದೆ. ಅದರಂಥ ಸಂದರ್ಭದೊಳಗೂ ನೀವೆಲ್ಲರೂ ಸಹಿತ ನಿಮಗೆ ಹೈಸ್ಕೂಲ್ನೊಳಗೆ ಕಲಿಸಿರುವಂಥ ಎಲ್ಲ ಗುರುಗಳನ್ನು ಮತ್ತೆ ನೆನೆದು ಅವ್ರನ್ನ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಐತಲ್ಲ, ಇದು ನಿಜವಾಗಿರ್ತಕ್ಕಂಥ ಅರ್ಥಪೂರ್ಣ ಕಾರ್ಯಕ್ರಮ ಅನ್ನುವಂಥದ್ದು. ಅದನ್ನು ಡಿವಿಜೋರ್ ಒಂದು ಕಡೆ ಹೇಳ್ತಾರೆ, ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗರು ತಾನಾರು, ಲೆಕ್ಕ ಬೆರೆಸಿಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ಅಂದ್ರೆ ಜಗತ್ತಿನ ಒಂದು ವಿಶೇಷ ಗುಣ ಏನು ಅಂತಂದ್ರೆ, ಶಾಪ ಏನು ಅಂದ್ರೆ, ಯಾರ್ಯಾರು ಉಪಕಾರ ಮಾಡ್ಯಾರ ಎಲ್ಲರನ್ನೂ ಮರೆಯುವಂಥದ್ದು. ಆದ್ರೆ ಇವತ್ತು ನಡೆದಿರುವಂಥ ತಾವುಗಳೆಲ್ಲ ಎಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರಿ ಅಂತಂದ್ರೆ, ನಿಮಗೆ ಕಲಿಸಿರುವಂಥ ಗುರುಗಳನ್ನು ನೆನೆಯುವಂಥದ್ದು ಮತ್ತು ಎಲ್ಲ ಸ್ನೇಹ ಬಳಗದವ್ರನ್ನ ಕೂಡಿಸುವಂಥ ಕೆಲಸ ಮಾಡಿರಲ್ಲ. ಇದು ನಿಜಕ್ಕೂ ಬಹಳಷ್ಟು ಸಂತೋಷವನ್ನು ತಂದು ಕೊಡ್ತಾ ಇರ್ತಕ್ಕಂಥ ಕೆಲಸ ಅಂತಕ್ಕಂಥದ್ದು. ಯಾಕಂದರೆ 2009 ಮತ್ತು 10ನೇ ಸಾಲಿನ ವಿದ್ಯಾರ್ಥಿನಿಯರು ನೀವು ಅಂದ್ರೆ ಇವತ್ತು ಏಟಾಯ್ತು, ಒಂದು 10-16 ವರ್ಷ ಆಯ್ತು. 16 ವರ್ಷದ ಹಿಂದಿನ ಸಂದರ್ಭದೊಳಗೆ ಸಾಲಿ ಕಲಿತಿದ್ದಂಥವ್ರು ನೀವು. ಇವತ್ತಿನ ಪರಿಸ್ಥಿತಿ ಹೆಂಗೈತಿ ಅಂದ್ರೆ, ಈಗ 2-3 ವರ್ಷಕ್ಕೆ ಏನೋ ಪಾಸ್ಔಟಾಗಿ ಮುಂದೆ ಹೋದ್ರೆ ಅಂದ್ರೆ ಒಳ್ಳೆ ಕೊಡಂಗೇ ಇಲ್ಲ. ಅದ್ರ ನೀವು ಅಷ್ಟು ವರ್ಷ ಆದ್ರೂ ಸಹಿತ ಹೊಳೆ ಕೊಡಕತ್ತಿರಲ್ಲ. ಇದು ನಿಜಕ್ಕೂ ದೊಡ್ಡದು. ಅದರೊಳಗೆ ಎಲ್ಲ ಗುರುಗಳನ್ನು, ನೀವು ಕಲಿಸಿರುವಂಥ ಗುರುಗಳನ್ನು ಸನ್ಮಾನಿಸುವಂಥದ್ದು, ಅವರ ಗುರುವಂದನೆಯನ್ನು ಸಲ್ಲಿಸಬೇಕು ಅಂತ ನಿಮ್ಮೆಲ್ಲರ ಮನಸ್ಸಿಗೆ ಬಂದೈತಲ್ಲ, ಇದು ನಿಜವಾಗಿರ್ತಕ್ಕಂಥ ಸಂಸ್ಕಾರ ಅಂತಕ್ಕಂಥದ್ದು. ಈ ನಿಟ್ಟಿನೊಳಗೆ ನೋಡಿದ್ರೆ ನಿಮಗೆ ಕಲಿಸಿರ್ತಕ್ಕಂಥ ಗುರುಗಳೆಲ್ಲ ಅವರ ವೃತ್ತಿಯೊಳಗೆ ಗೆದ್ದಾರ ಅನ್ನುವಂಥ ಭಾವನೆ ನನಗಂತೂ ಬರ್ತಾಯಿದೆ. ಯಾಕಂದ್ರೆ ಬರೀ ಅವ್ರು ನಿಮಗೆ ಶಿಕ್ಷಣ ಕೊಟ್ಟು ಕಳಿಸಿದ್ರು ಅಂದ್ರೆ ಬಹುಶಃ ನೀವು ಯಾರೂ ಇಲ್ಲಿ ಹೊಳೆ ಬರ್ತಿದ್ದಿಲ್ಲ.
ಗುರುಗಳನ್ನು ನೆನೆಯುವಂಥ ಕೆಲಸ ಮಾಡ್ತಿದ್ದಿಲ್ಲ. ಎಲ್ಲರೂ ಸಹಿತ ಇಂಥ ಅದ್ಭುತವಾಗಿರ್ತಕ್ಕಂಥ ಆಲೋಚನೆ ನಿಮ್ಮೆಲ್ಲರೂ ಬಂದೈತಿ ಅಂತಂದ್ರೆ ಬಹುಶಃ ಅದು ನಿಮ್ಗೆ ಅವ್ರು ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಅನ್ನುವಂಥ ಭಾವ ನಮಗಾದರೂ ಸಹಿತ ಐತಿ ಅನ್ನುವಂಥ ಮಾತುಗಳನ್ನು ನಾವಾದರೂ ಸಹಿತ ಇಲ್ಲಿ ಹೇಳಾಕತ್ತೀವಿ. ಯಾಕಂತಂದ್ರೆ ಮನುಷ್ಯ ಆಗಿರ್ತಕ್ಕಂಥವ ಯಾವತ್ತೂ ತಾನು ಎಲ್ಲಿಂದ ಬಂದೀನಿ ಅನ್ನುವಂಥದ್ದನ್ನು ಮರಿಬಾರ್ದು. ನೀವೆಲ್ಲ ನೋಡ್ತೀರಿ, ಗಾಳಿಪಟ ಹಾರಿಸ್ತೀವಿ ನಾವು. ಗಾಳಿಪಟ ನಾವು ಹಾರ್ಸಕತ್ತೀವಿ ಅಂದ್ರೆ ಹೆಂಗೆ ಹೋಗ್ತತಿ ಅಂದ್ರೆ ಚಲೋ ಗಾಳಿ ಇತ್ತು ಅಂದ್ರೆ ಹಂಗೆ ಏರ್ತತಿ ಭಾಳ ಎತ್ತರಕ್ಕೆ ಹೋಗ್ತೈತಿ. ಎಲ್ಲಿ ತನಕ ಎತ್ತರಕ್ಕೆ ಹೋಗಿರ್ತತಿ ಅಂದ್ರೆ ಎಲ್ಲಿ ತನಕ ಭೂಮಿ ಜೊತೆ ಅದು ದಾರ ಯಾವುದಕ್ಕೆ ಸೂತ್ರದ ದಾರ ಎಲ್ಲಿ ತನಕ ಅದಕ್ಕೆ ಹಿಡ್ಕೊಂಡಿರುತ್ತೋ ಅಲ್ಲಿ ತನಕ ಮ್ಯಾಗ ಹೋಗ್ತಿರ್ತತಿ. ಯಾವಾಗ ಸೂತ್ರದ ದಾರ ಕಟ್ ಹಾಕೋದಲ್ಲ ಎಷ್ಟೇ ಮ್ಯಾಗ ಹೋಗಿದ್ರು ಅಲ್ಲಿಂದ ಕೆಳಗೆ ಬೀಳ್ತತಿ ಅನ್ನುವಂಥದ್ದು ತಿಳ್ಕೊಳ್ಬೇಕಾಗಿರುವಂಥದ್ದು ಏನು ಅಂದ್ರೆ ಎಲ್ಲಿ ತನಕ ನಮಗೆ ಕಲಿಸಿರುವಂಥ ಗುರುಗಳನ್ನು ನಾವು ನೆನಿತೀವಲ್ಲ ಅಲ್ಲಿ ತನಕ ನಾವು ಎತ್ತರಕ್ಕೆ ಹೋಗ್ತಾ ಇರ್ತೀವಿ. ಎಲ್ಲಿ ತನಕ ಯಾವಾಗ ಅವ್ರನ್ನ ಮರಿತೀವಲ್ಲ ನಾವು ಎಷ್ಟೇ ಎತ್ತರಕ್ಕೆ ಹೋಗಿದ್ರು ಅಲ್ಲಿಂದ ಬೀಳ್ತೀವಿ ಅನ್ನುವಂಥದ್ದನ್ನು ನಾವಾದರೂ ಸಹಿತ ನೆನಪಿಟ್ಕೊಳ್ಬೇಕು ಅಂತಕ್ಕಂಥದ್ದು. ಎಲ್ಲರೂ ಸಹಿತ ಈಗ ಇದೇ ಒಂದು ಗುರುವಂದನೆಯನ್ನು ನೆಪ ಮಾಡ್ಕೊಂಡು ಒಂದು ಕ್ಲಾಸನ್ನು ನಡೆಸಿದ್ರಿ ಅಂತ ಕೇಳಿದ್ವಿ. ಸರ್ ಆಗಲೇ ಹೇಳಾಕತ್ತಿದ್ರು, ಒಂದು ಬಡಗಿನೂ ತೊಗೊಂಬರ್ರಿ ಅಂತ ಹೇಳಾಕತ್ತಿದ್ರಿ ಅಂತ ತಿಳ್ಕೊಂಡು. ನಿಜಕ್ಕೂ ಭಾಳ ಪುಣ್ಯವಂತರು ನೀವು. ಯಾಕಂದ್ರೆ ಸರ್ ಕಡೆ ಹೊಡ್ಸ್ಕೊಂಡು ಕಲ್ತೀರಿ ಅನ್ನುವಂಥವ್ರು. ಯಾಕಂದರೆ ಈಗಿನ ಸರ್ ಹೇಳಿದ್ರಲ್ಲ ಆಗ ಈಗಿನ ಪರಿಸ್ಥಿತಿಗಳೆಲ್ಲ ಬದಲಾಗ್ಯಾವ. ಯಾವಾಗ ಸರಿಂದ ಹೊಡ್ತಾ ತಿನ್ನೋದು ಕಡಿಮೆ ಆಯ್ತು, ವಿದ್ಯಾರ್ಥಿಗಳು ಹೆಂಗೆ ಹಾಕತ್ರು ಅಂದ್ರೆ ಪೊಲೀಸರಿಂದ ಹೊಡ್ತಾ ತಿನ್ನೋಂಗೆ ಹಾಕತ್ತೆ. ಅಷ್ಟರ ಮಟ್ಟಿಗೆ ಹಾಕತ್ತೆ ಜಗತ್ತು. ಆದರೆ ನೀವು ಹೆಂಗದಿರಿ ಅಂದ್ರೆ ಭಾಳ ಪುಣ್ಯವಂತರು. ಯಾಕಂದ್ರೆ ಸರಿಂದ ಹೊಡ್ತಾ ತಿಂದು ಒಂದು ಅದ್ಭುತವಾಗಿರ್ತಕ್ಕಂಥ ಶಿಲೆಯಾಗಿ ಇವತ್ತು ಮೂರ್ತಿಯಾಗಿ ಪರಿವರ್ತನೆಗೊಂಡಿದೆ. ಯಾವ ಥರ ಹೇಳ್ತಾರಲ್ಲ, ಏನು ಉಳಿ ಏಟನ್ನು ಪಡ್ಕೊಂಡಿರ್ತಕ್ಕಂಥ ಕಲ್ಲು ಅದ್ಭುತವಾಗಿರ್ತಕ್ಕಂಥ ಶಿಲೆ ಹಾಕತಿ ಅನ್ನುವಂಥ ಮಾತುಗಳನ್ನು ಹೇಳ್ತಾರಲ್ಲ, ಹಂಗೆ ಗುರುಗಳಿಂದ ಬಡಿಸ್ಕೊಂಡ ಕಲ್ತಿರ್ತಕ್ಕಂಥವ್ರು ನೀವೆಲ್ಲ ಇವತ್ತು ಅದ್ಭುತವಾಗಿರ್ತಕ್ಕಂಥ ಸ್ಥಾನದೊಳಗೆ ಅದಿರಲ್ಲ. ಇದಕ್ಕೆಲ್ಲ ಕಾರಣ ಆ ಗುರುಗಳ ಸಂಸ್ಕಾರ ಅನ್ನುವಂಥದ್ದು. ಹಾಗೆ ಒಂದು ಮಾತು ನಾವು ಏನು ಹೇಳಬೇಕು ಅಂತಂದ್ರೆ, ಈಗೆಲ್ಲ ಕ್ಲಾಸ್ ಮುಗಿಸ್ಕೊಂಬಂದ್ರೆ ಅಲ್ಲಿ ನೀವೆಲ್ಲ ಒಂದು ಪ್ರಶ್ನೆ ಕೇಳಿ ನಿಮಗೆ ನಿಮ್ಮ ಶಾಲೆಯಾಗಿನ ಕಲ್ತಿದ್ರ ಮ್ಯಾಗ ಹೇಳ್ತೀರಿ. ಒಂದು ಬಾಲ್ ಮ್ಯಾಗ ಎಸೆದ್ರೆ ಅಲ್ಲೇ ನಿಲ್ಲದ ಕೆಳಗೆ ಬೀಳ್ತೈತಿ. ಅದಕ್ಕೆ ಕೇಳಿಸ್ಲಿಲ್ಲ ನನಗೆ. ಗುರುತ್ವಾಕರ್ಷಣೆ ಶಕ್ತಿ ಪಾಸ್ ಆದ್ರೆ. ನಿನ್ನೆ ನಮ್ದು ಸೈನ್ಸ್ ಡೇ ಮಾಡಿದ್ರು, ಹಾಗಾಗಿ ಅದೋ ಬರಾಕತ್ತೈತಿ. ಒಂದು ಬಾಲ್ ಮ್ಯಾಗ ಎಸೆದ್ರೆ ಕೆಳಗೆ ಬೀಳೋದು ಯಾಕೆ? ಗುರುತ್ವಾಕರ್ಷಣ ಶಕ್ತಿಯಿಂದ. ಗುರುತ್ವಾಕರ್ಷಣೆಗೆ ಏನು ಶಕ್ತಿ ಐತಿ? ಮ್ಯಾಗ ಇರೋದನ್ನು ಕೆಳಗೆ ಕರ್ಕೊಂಬರುವಂಥ ಶಕ್ತಿ ಗುರುತ್ವಾಕರ್ಷಣೆಗಿದ್ರೆ ಕೆಳಗೆ ಬಿದ್ದವನನ್ನು ಮ್ಯಾಗ ಎತ್ತುವಂಥ ಶಕ್ತಿ ಗುರುಗಳಿಗೈತಿ ಅನ್ನುವಂಥ. ಹಾಗಾಗಿ ನಮ್ಮ ಮ್ಯಾಲೆ ಎತ್ತಿರುವಂಥ ಗುರುಗಳವರು ಅಲೆಕ್ಸಾಂಡರ್ನ ಕಥೆಯನ್ನು ಕೇಳ್ತೀವಿ. ಅಲೆಕ್ಸಾಂಡರ್ ಹೇಳ್ತಿದ್ದಂತ, ನನ್ನ ಹೆತ್ತ ತಂದೆಗೂ ನಾನು ನಮಸ್ಕಾರ ಮಾಡಲ್ಲ, ಆದರೆ ನನ್ನ ಗುರು ಆಗಿರುವಂಥ ಅರಿಸ್ಟಾಟಲ್ಗೆ ನಮಸ್ಕಾರ ಮಾಡ್ತೀನಿ ಅಂತ ತಿಳ್ಕೊಂಡು. ಯಾಕೆ ಅಂತ ಕೇಳಿದ್ದಕ್ಕೆ ಅವ ಹೇಳ್ತಿದ್ನಂತ, ನನ್ನ ಹೆತ್ತ ತಂದೆ ತಾಯಿ ಏನು ಮಾಡಿದ್ರು, ಸ್ವರ್ಗದಲ್ಲಿದ್ದಂಥವನು ಭೂಮಿ ಮ್ಯಾಗ ಕರ್ಕೊಂಬಂದರು. ಅದು ನನ್ನ ಗುರು ಆಗಿರ್ತಕ್ಕಂಥವು ಭೂಮಿ ಮ್ಯಾಗ ಇದ್ದಂಥವು ನನ್ನ ಸ್ವರ್ಗದ ಎತ್ತರಕ್ಕೆ ಏರಿಸ್ತಾ, ಅದಕ್ಕೆ ನಾನು ಅವ್ರನ್ನ ಗುರುವನ್ನು ನೆನೀತೀನಿ ಅನ್ನುವಂಥ ಮಾತು. ಗುರುಗಳಾಗಿರ್ತಕ್ಕಂಥವ್ರು ಬಹುಶಃ ಶಿಷ್ಯರಿಂದ ಬೇರೆ ಭಾಳ ಏನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಬಯಸಂಗಿಲ್ಲ. ಏನನ್ನು ಬಯಸ್ತಾರೆ ಅಂದ್ರೆ ನನ್ನ ಕೈಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿನಿಯರೆಲ್ಲ ಮುಂದೊಂದು ದಿವಸ ಎತ್ತರ ಸ್ಥಾನಕ್ಕೆ ಹೋಗಲಿ ಅನ್ನುವಂಥದ್ದನ್ನು ಅಷ್ಟೇ ಬಯಸ್ತಾರೆ. ಹಂಗೆ ಎತ್ತರ ಸ್ಥಾನಕ್ಕೆ ನೀವೆಲ್ಲ ಹೋಗಿದ್ದೀರಿ, ಯಾವುದೇ ರಂಗದೊಳಗಿರ್ಬೋದು. ಎಷ್ಟೋ ಜನ ಯಾವುದೋ ಒಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತೀರಿ, ಎಷ್ಟೋ ಜನ ಭೂಮಿ ತಾಯಿ ಸೇವೆ ಮಾಡುವಂಥ ರೈತರಾಗಿದ್ದೀರಿ, ಇನ್ನೇನೋ ನೌಕರಿ ಮಾಡ್ತಿರ್ತೀರಿ. ಯಾವುದೇ ನೌಕರಿ ಮಾಡ್ತಿದ್ರು, ಏನೇ ಮಾಡ್ತಿದ್ರು ಸಹಿತ ಇವತ್ತು ಮಾಡೋಕತ್ತಿರಲ್ಲ. ಇದು ಏನಾಗುತ್ತಂದ್ರೆ ಆ ಜೀವನವನ್ನು ಕೊಟ್ಟಿರುವಂಥ ಆ ಗುರುಗಳಿಗೆ ಒಂದು ನಮನವನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಇಂಥ ಒಂದು ಗುರು ಶಿಷ್ಯರ ಬಾಂಧವ್ಯವನ್ನು ನಾವು ನೋಡಬೇಕು. ಎಲ್ಲಿ ನೋಡಬೇಕು ಅಂದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ನೋಡಬೇಕು ಅಂತಕ್ಕಂಥದ್ದು. ಈಗ ಹಿಂದೆ ಒಂದು 2-3 ವರ್ಷದಿಂದ ಒಂದು ಅಮೇರಿಕಾದ ಒಂದು ವಿಡಿಯೋ ವೈರಲ್ ಆಗಿತ್ತು. ನೀವೆಲ್ಲ ನೋಡಿರೋ ಎಲ್ಲ ಗೊತ್ತಿಲ್ಲ. ನಮ್ಮ ಕಿಟ್ಟಪ್ಪ ಯೂಟ್ಯೂಬರ್ ಆಗ್ಯಾರಂತೀವಿ. ಹಂಗೆ ಒಬ್ಬ ಯೂಟ್ಯೂಬರ್ ಇದ್ದ ಅಮೇರಿಕಾದವನು. ಅಂದರೆ ಅವನು ಸ್ಟೂಡೆಂಟು, ಅವನು ಯೂಟ್ಯೂಬರ್. ಅವನು ಒಂದು ಕಾಲೇಜ್ನೊಳಗೆ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡಕತ್ತಿದ್ದ. ಏನು ಪ್ರ್ಯಾಂಕ್ ವಿಡಿಯೋ ಅಂದ್ರೆ, ಅವ್ರು ಕಲಿಸುವಂಥ ಎಲ್ಲ ಏನು ಲೆಕ್ಚರ್ಸ್ ಇದ್ರಲ್ಲ ಅವ್ರಿಗೆ ಹೋಗಿ ಹೆಸರಿಂದ ಕರೆಯೋದು. ಸರ್ ಇಲ್ಲ ಏನಿಲ್ಲ, ಬರೀ ಹೆಸರಿಂದ ಕರೆಯೋದು. ಅವ್ರ ರಿಯಾಕ್ಷನ್ ಹೆಂಗೆ ಇರ್ತತಿ ಅಂಥೇಳಿ ಅದನ್ನು ವಿಡಿಯೋ ಮಾಡಿ, ಅದನ್ನು ಪ್ರ್ಯಾಂಕ್ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕುವಂಥದ್ದನ್ನು ಮಾಡ್ತಿದ್ದ. ಒಬ್ಬ ಸರಿ ಭಾಳ ಸಿಟ್ಟು ಬಂದುಬಿಡ್ತು. ಸಿಟ್ಟು ಬರೋಣ ನಾವು ಭಯಕತ್ತ ಅವನಿಗೆ, ಏನು ಹೆಂಗೆ ಎಲ್ಲರೂ ನಿನ್ಕಿಂತ ದೊಡ್ಡವ್ರು ಅದಾರ, ಅವ್ರಿಗೆಲ್ಲರೂ ನೀನು ಬರೀ ಹೆಸರಿನ ಕರೆಯಾಕತ್ತಿಲ್ಲ, ಸರ್ ಇಲ್ಲ ಮೇಡಮ್ ಇಲ್ಲ, ಯಾಕೆ ಮಾಡಾಕತ್ತಿ ಹಿಂಗೆ ಅಂತ ತಿಳ್ಕೊಂಡು ಭಯನ ಈ ಹುಡುಗ ಮಾಡಾಕತ್ತಿದ್ದಲ್ಲ ಯೂಟ್ಯೂಬರ್, ಅವ್ನಿಗೆ ಭಾಳ ಸಿಟ್ಟು ಬಂದ್ಬಿಡ್ತು. ಸಿಟ್ಟು ಬಂದು ಅವ ಏನಂದ್ರೆ, ನೋಡ್ರಿ ನೀವು ಇಲ್ಲಿ ಬಂದಿರೋದು ಕಲ್ಸಕ್ಕೆ, ನಾ ಇಲ್ಲಿ ಬಂದಿರೋದು ಕಲಿಯಾಕ.
ನಾ ಬಂದೀನಿ ಅಂತ ತಿಳ್ಕೊಂಡು ನಿಮಗೆ ನೌಕರಿ ಐತಿ. ಒಂದು ನೆನಪಿಟ್ಕೋರಿ, ಈಗ ವಾಪಸ್ ನೀವು ಮನೆಗೆ ಹೋಗ್ತಿರಲ್ಲ, ನಿಮ್ಮ ತಾಟ್ನ್ಯಾಗ ಅನ್ನ ಐತಿ ಅಂದ್ರೆ ಅದಕ್ಕೆ ಕಾರಣ ನಾ ಕೊಟ್ಟಿರೋಂಥ ಫೀಸು, ಅದನ್ನು ನೆನಪಿಟ್ಕೋರಿ ಅಂತ ತಿಳ್ಕೊಂಡು ಆ ಸ್ಟೂಡೆಂಟ್ ಹೇಳಿದ. ಇದು ಬೇರೆ ಪಾಶ್ಚಾತ್ಯರ ಸಂಸ್ಕೃತಿ. ಆದರೆ ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು ಹೆಂಗೈತಿ ಅಂದ್ರೆ, ವಿದ್ಯಾರ್ಥಿ ಕೊಡೋ ಫೀಸಿನಿಂದ ಗುರುವಿನ ತಾಟ್ನೊಳಗೆ ಅನ್ನ ಇರ್ತತಿ ಅನ್ನುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ. ಆ ಗುರುವಿನ ಕಡೆ ನಿಷ್ಠೆ ಇಟ್ಕೊಂಡು ಕಲ್ತ್ರೆ ಸಾಯೋ ತನಕ ನನ್ನ ಪ್ಲೇಟ್ನೊಳಗೆ ಅನ್ನ ಇರ್ತತಿ ಅನ್ನುವಂಥದ್ದು ಐತಿಲ್ಲ, ಅದು ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು. ಹಾಗಾಗಿ ಅಂಥ ನಿಟ್ಟಿನೊಳಗೆ ಇವೆಲ್ಲರೂ ಸಹಿತ ಇವತ್ತು ಮಾಡಿರುವಂಥ ಗುರುವಂದನೆ ಕಾರ್ಯಕ್ರಮ ನಿಜಕ್ಕೂ ಸಹಿತ ಅರ್ಥಪೂರ್ಣವಾಗಿರುವಂಥದ್ದು. ಇವೆಲ್ಲ ನೋಡಿರಿ, ಕಾಲ ಅನ್ನುವಂಥದ್ದು ಎಷ್ಟು ಬೇಗ ಬದಲಾಕೈತೆ. ಹಿಂದೊಂದು ಫೋಟೋ ಹಾಕಿರಿ, ಎಲ್ಲ ಸಣ್ಣ ಸಣ್ಣ ಹುಡುಗರು ಅದಿರೋದ್ರೊಳಗೆ. ಈಗ ನೋಡಿದ್ರೆ ಸಣ್ಣ ಸಣ್ಣ ಹುಡುಗರು ತೊಡಿ ಮೇಲೆ ತೋರಿಸ್ಕೊಂಡು ಕುಂತಿರ್ರಿ. ಅಷ್ಟು ದೊಡ್ಡ ಟೈಮ್ ಅನ್ನುವಂಥದ್ದು ಅಷ್ಟು ಬೇಗ ಬದಲಾವಣೆ ಆಗೈತಿ. ಇಂಥ ಬದಲಾವಣೆ ಆಗಿರುವಂಥ ಸಂದರ್ಭದೊಳಗೂ ಈ ಒಂದು ಗುರುವಂದನೆಯನ್ನು ಮಾಡಿರಲ್ಲ, ನಿಜಕ್ಕೂ ಕೂಡ ಇದು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಿಮಗೆಲ್ಲ ಮನ್ಯಾಗ ಮಕ್ಳು ಅದಾವು, ಮಕ್ಕಳು ಇರ್ತಾವಲ್ಲ, ಸಣ್ಣ ಮಕ್ಕಳಿದ್ದಾಗ ತಾಯಿ ಏನು ಮಾಡ್ತಾಳೆ, ಓಡಾಡ್ತಿರ್ತಾವೆ. ಓಡಾಡುವಂಥ ಸಂದರ್ಭದೊಳಗೆ ಏನು ಮಾಡ್ತಾಳೆ ತಾಯಿ, ಒಂದು ಚಪಾತಿಗೆ ತೊಗೊಂಡು ಅದಕ್ಕೊಂದು ಸ್ವಲ್ಪ ಶೇಂಗಾ ಚಟ್ನಿನೋ ಏನೋ ಹಾಕಿ, ತುಪ್ಪ ಹಾಕಿ, ನೀವೆಲ್ಲ ಗೊತ್ತಿರ್ತದೆ ನಿಮಗೆ, ಅದನ್ನೊಂದು ಸುಳ್ಳಿ ಮಾಡಿ ಕೈಯಾಗ ಕೊಡ್ತೀರಿ, ತಿನ್ನು ಅಂತ ತಿಳ್ಕೊಂಡು. ಅದು ಯಾರು ತಿನ್ನಕ್ಕದು? ಮಗು ತಿನ್ನು ಅಂತ ಕೊಟ್ಟಾಗ ಮಗು ತಿನ್ಕೊಂತ ಹೋತಂದ್ರೆ ನಿಮ್ಗೇನೇನು ವ್ಯತ್ಯಾಸ ಅನ್ಸಲ್ಲ. ಆದರೆ ಅದ ಮಗು ತಿನ್ನುವಂಥದ್ದು ತನ್ನ ತಾಯಿಗೆ ನೀನು ತಿನ್ನು ಅಂತ ತಿಳ್ಕೊಂಡು ಒಂದು ಕೊಡ್ತದೆ ತಾಯಿಗೆ. ಅದನ್ನು ಕೊಡೋ ಹೊತ್ನಾಗ ತಾಯಿಗೆ ಅನ್ನಿಸ್ತದೆ ಎಂಥ ಖುಷಿ ಆಕತಿ ಅಂದ್ರೆ, ಒಂದು ಪೂರ್ತಿ ರೊಟ್ಟಿ ಕೊಟ್ಟಾಳ ತಾಯಿ, ಒಂದು ತುತ್ತ ಹೊಳ್ಳೆ ಮಗು ಕೊಡ್ತು ಅಂದ್ರೆ ತಾಯಿ ಕಣ್ಣಾಗ ನೀರು ಬರುವಷ್ಟು ಖುಷಿ ಆಗ್ತದೆ. ಇವತ್ತಿನ ದಿವಸ ಹೆಂಗೈತಿ ಅಂದ್ರೆ, ನೀವು ಗುರುಗಳಿಂದ ವಿದ್ಯೆಯನ್ನು ಪಡ್ಕೊಂಡು ಆ ವಿದ್ಯೆಯನ್ನು ನಿಮ್ಮ ಜೀವನದಾಗ ಅಳವಡಿಸ್ಕೊಂಡು ದೊಡ್ಡ ದೊಡ್ಡ ಸ್ಥಾನಕ್ಕೆ ಕೊಂಟಿರಿ. ಇವತ್ತು ಹೊಳ್ಳಿ ಬಂದು ಗುರುವಂದನೆ ಮಾಡಕತ್ತಿಲ್ಲ, ಇದು ಒಂದು ತುತ್ತು ಹೊಳ್ಳಿ ಕೊಟ್ಟಂಗೆ ಆಗೈತಿ. ಅವ್ರಿಗೆ ಯಾವ ತಾಯಿಗೆ ಹೆಂಗೆ ಸಂತೋಷ ಆಕತ್ತಲ್ಲ, ಗುರುಗಳಿಗೂ ಸಹಿತ ಅಂಥ ದೊಡ್ಡ ಸಂತೋಷನ ಆಗಿದೆ ಅಂತಕ್ಕಂಥ ಮಾತು ನಾವಾದರೂ ಸಹಿತ ಹೇಳ್ತೀವಿ. ಇದೇ ಇಂಥ ವಿದ್ಯಾರ್ಥಿಗಳನ್ನ ಪಡೆದಿರುವಂಥ ಆ ಗುರುವೃಂದದವರ ಧನ್ಯ. ಇಂಥ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಟ್ಟದ್ದೆಲ್ಲ ನಮ್ಮ ರಾಮಲಿಂಗೇಶ್ವರ ವಿದ್ಯಾವರ್ಧಕ ಸಂಸ್ಥೆನೇ ಧನ್ಯ ಅನ್ನುವಂಥ ಮಾತುಗಳನ್ನು ನಾವಾದರೂ ಸಹಿತ ಹೇಳ್ತಾ, ಇದು ಒಂದು ಉದಾಹರಣೆ ಅಷ್ಟೇ. ಯಾಕಂತಂದ್ರೆ ನೋಡಿ, ನೀವೆಲ್ಲ ಶಾಲೆಗೆ ಓದುವಂಥ ಟೈಮ್ನಾಗ ಶಾಲೆಗೆ ಬಂದು ಎಷ್ಟು ಖುಷಿಯಿಂದ ಬರ್ತಿದ್ರು ಎಲ್ಲ ಗೊತ್ತಿಲ್ಲ. ಇವತ್ತು ಸಂಡೇ ಐತಿ ಆದರೂ ಬಂದಿರಿ ಶಾಲೆಗೆ. ಹಿಂಗೆ ಬಾಂಧವ್ಯ ಅನ್ನುವಂಥದ್ದು. ಯಾಕಂದ್ರೆ ಬಾಂಧವ್ಯ ಆಯಿತು ಇದು ಹೆಂಗೆ ಅಂತಂದ್ರೆ, ನಮ್ಮ ಓದುವತ್ನಾಗ ಗೊತ್ತಾಗಲ್ಲ ಇದೆಲ್ಲ ಶಾಲೆ ಅಂದರೆ ಎಷ್ಟು ಚಂದ, ಅದ್ರ ಗುರುಗಳಿಂದ ಕಲಿಯುವಂಥದ್ದು ಅಂದ್ರೆ ಎಂಥ ಮುಖ್ಯ ಅನ್ನುವಂಥದ್ದು ಗೊತ್ತಾಗಲ್ಲ. ಯಾವಾಗ ಮುಗೀತೈತಲ್ಲ ಅವಾಗ ನಮಗೆಲ್ಲರಿಗೂ ಅನುಭವಕ್ಕೆ ಬರ್ತೈತಿ. ಇದೆಲ್ಲ ಹೆಂಗೆ ಆಗ್ತೈತಿ ಅಂದ್ರೆ, ಮುಂದೆ ಏನು ಬ್ಯಾಚ್ಗಳು ಬರಾಕತ್ತಾವಲ್ಲ ಅವ್ರಿಗೆ ನೀವು ಒಂದು ಮಾದರಿ ಸ್ಥಾನದೊಳಗೆ ಇವತ್ತು ನಿಂತೀರಿ ಅನ್ನುವಂಥ ಮಾತನ್ನು ನಾವಾದರೂ ಸಹಿತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಇವತ್ತಿನ ಹುಡುಗರು ನಿಮ್ಮಂಗಿಲ್ಲ, ಅವೆಲ್ಲ ಭಾಳ ಬದಲಾಗ್ಯಾವು. ಹಂಗೆ ಬದಲಾಗಿರುವಂಥ ಹುಡುಗರಿಗೆ ಹೆಂಗೆ ಇರಬೇಕು, ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ನಿಜವಾಗ್ಲೂ ಹೆಂಗಿರಬೇಕು ಅನ್ನುವಂಥ ಸಂಸ್ಕಾರವನ್ನು ತೋರಿಸ್ಕೊಟ್ಟಂಥವ್ರು ನೀವೆಲ್ಲ. ಹಾಗಾಗಿ ಇದೇ ಥರನಾಗಿರ್ತಕ್ಕಂಥ ಗುರು ಶಿಷ್ಯ ಬಾಂಧವ್ಯ ಸದಾಕಾಲ ನಮ್ಮ ಸಂಸ್ಥೆಯಿಂದ ಮುಂದುವರಿಯಲಿ. ಭಗವಂತ ನಿಮ್ಮೆಲ್ಲರಿಗೂ ಜೀವನದೊಳಗೆ ಸನ್ಮಂಗಳವನ್ನು ಉಂಟು ಮಾಡಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಮ್ಮ ಒಂದೆರಡು ವಾಕ್ಪುಷ್ಪಗಳನ್ನು ಶ್ರೀಚರಣಕ್ಕೆ ಅರ್ಪಿಸ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ.